ಬೆಂಗಳೂರಿನ ಜನರು ಇತ್ತೀಚಿನ ದಿನಗಳಲ್ಲಿ ಹೇಳ್ತಿದ್ದಂಥ ಒಂದೇ ಒಂದು ಮಾತು, ಬಹುಶಃ ಬೆಂಗಳೂರೇ ಹಿಂಗೆ ಕುದಿತಾ ಇದೆ ಅನ್ನೋದಾದರೆ ಇನ್ನು ಉತ್ತರ ಕರ್ನಾಟಕದ ಗತಿ ಏನು, ಇನ್ನು ಬಳ್ಳಾರಿ ಭಾಗದ ಗತಿ ಏನು ಅನ್ನುವಂಥದ್ದು. ಯಾಕಂದರೆ ಅಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಬಿಸಿ ಬಿಸಿ ಬಿಸಿ. ಆದರೆ ಈಗ ಎಲ್ಲ ಒಂದು ಕಡೆಗೆ ವರುಣ ಸ್ವಲ್ಪ ಕಣ್ಬಿಟ್ಟ ಅಂತ ಅನಿಸುತ್ತೆ. ಹೀಗಾಗಿ ಒಂದಷ್ಟು ತಂಪನೆಯ ವಾತಾವರಣ ಶುರುವಾಗಿದೆ, ಯಾಕಂದರೆ ಮಳೆ ಬಂದಿದೆ. ಆದರೆ ಮಳೆ ಬರೋದಿರಲಿ, ಕೆಲವರ ಜೀವಹರಣ ಕೂಡ ಆಗಿರುವಂಥದ್ದು. ಯಾಕಂದರೆ ಬೆಂಗಳೂರಲ್ಲಿ ಮಳೆಯಿಂದ ಮರ ಬಿದ್ದು ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ಬೆಂಗಳೂರಲ್ಲಿ ಕೆಲವೊಂದು ಸಂಗತಿಗಳಿದೆಯಲ್ಲ, ಅದು ನೋಡೋಕ್ಕೆ ಮಾತ್ರ ಚಂದ, ಗ್ರೀನ್ ಸಿಟಿ ಅಂತಾರೆ. ಆದರೆ ಇವೆಲ್ಲ ಈ ಮರಗಳಿದೆಯಲ್ಲ, ಇವು ಮರಗಳು, ಇವು ಈ ಬೇರುಗಳು ನೀಟಾಗಿ ಇವು ಭೂಮಿಯ ಒಳಗಡೆ ಹೋಗಿರಲ್ಲ. ಎಲ್ಲವೂ ಕೂಡ ಗಾತ್ರ ಎತ್ತೆತ್ತರಕ್ಕೆ ಬೆಳೆಯುವಂಥ ಮರಗಳು. ಇಂಥ ಮರಗಳನ್ನು ಹಾಕಿ ಒಂದು ಸಣ್ಣ ಮಳೆ ಬಂದರೆ ಸಾಕು, ಒಂದು ಸಣ್ಣ ಗಾಳಿ ಬಂದರೆ ಸಾಕು, ಮರಗಳು ಬುಡ ಸಮೇತ ಹೊತ್ಕೊಂಡು ಬೀಳ್ತವೆ. ಬಹುಶಃ ಯಾರಾದರೂ ಎಷ್ಟೊಂದು ಜನಗಳು ಈ ಬೆಂಗಳೂರಲ್ಲಿ ಓಡಾಡ್ತಿರುವಂಥವ್ರು ಮಳೆಗಳೇ ಬಂದಂಥ ಸಂದರ್ಭದಲ್ಲಿ ಆಶ್ರಯಿಸ್ಕೊಳ್ಳುವಂಥದ್ದು ಇದೇ ಮರಗಳನ್ನು. ಅಂದರೆ ಅಟ್ಲೀಸ್ಟ್ ಏನು ಅಂತಂದರೆ ಒಂದು ಗಾಳಿ ಮಳೆಯಿಂದ ರಕ್ಷಣೆ ಆಗ್ಬೋದು ಅಂತ. ಆದರೆ ಮರಗಳೇ ಹೊತ್ಕೊಂಬಿದ್ದು ಬಿಟ್ಟರೆ ಗತಿ ಏನು? ಘಟನಾ ಸ್ಥಳಕ್ಕೆ ಈಗ ಅಮೃತಹಳ್ಳಿ ಮತ್ತು ಹೆಬ್ಬಾಳು ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಳೆಗೆ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ಎಂಥ ಒಂದು ಸ್ಥಿತಿ ಅಂದರೆ ಪಾಪ ಎಲ್ಲಿಂದಲೋ ಬಂದಿರುವಂಥವನು ಆ ಹುಡುಗ. ಲುಂಬಿನಿ ಗಾರ್ಡನ್ ಬಳಿ ಈತ ಇದ್ದಕ್ಕಿದ್ದಂಗೆ ಮರದ ಕೊಂಬೆ ಬಿದ್ದು ಸತ್ತು ಹೋದ. ನೋಡಿ, ಕುಣಿಗಲ್ ಮೂಲದ ವ್ಯಕ್ತಿ, 27 ವರ್ಷ ಹುಡುಗನಿಗೆ. ಅಂದರೆ ಇಡೀ ಮನೆಯೇ ಇವನ ಮೇಲೆ ಡಿಪೆಂಡ್ ಆಗಿತ್ತೋ ಏನೋ ಗೊತ್ತಿಲ್ಲ ಪಾಪ. ಕಿರಣ್ ಅನ್ನುವಂಥದ್ದು ಈತನ ಹೆಸರು. ಈ ದುರ್ದೈವಿ ಈಗ ಇಲ್ಲ. ಕೊರಿಯರ್ ಕಚೇರಿನಲ್ಲಿ ಪಾಪ ಕೆಲಸ ಮಾಡ್ತಿದ್ದ ಕಿರಣ್. ನಾನು ಹೇಳ್ತಿದ್ದಲ್ಲ, ಈ ಕೆಲಸ ಮುಗಿಸಿ ಮನೆಗೆ ಬರ್ತಿರುವಂಥ ಸಂದರ್ಭದಲ್ಲಿ ಮರ ಇದ್ದಕ್ಕಿದ್ದಂಗೆ ಹೊತ್ಕೊಂಡ್ಬಿದ್ದರೆ ಪಾಪ ಯಾರಿಗೆ ಅರ್ಥವಾಗುತ್ತೆ? ಇನ್ನು ನೋಡಿ, ಧಾರಾಕಾರ ಮಳೆಗೆ ಬೆಂಗಳೂರಿನಲ್ಲಿ ಮರಗಳು ಧರೆಗುರುಳಿದೆ. ಅದನ್ನೇ ಏನು ಅಂದರೆ ಯಲ್ಲಪ್ಪ ರೆಡ್ಡಿ ಯಾವಾಗಲೂ ಕೂಡ ಹೇಳ್ತಿರ್ತಾರೆ, ಮರಗಳನ್ನು ಬೆಳೆಸುವಂಥದ್ದು ಮುಖ್ಯ ಅಲ್ಲ, ಆದರೆ ಯಾವ ರೀತಿ ಮರಗಳನ್ನು ಬೆಳೆಸ್ತೀರಿ ಅಂತ. ಹಿಂದೆಲ್ಲ ನಾವು ನಮ್ಮ ಹಿರಿಯರು ಬೆಳೆಸ್ತಿದ್ರಲ್ಲ, ಈ ಬೇವಾಗಿರ್ಬೋದು, ಈ ಮಾವಾಗಿರ್ಬೋದು, ಹಲಸಾಗಿರ್ಬೋದು, ಅವೆಲ್ಲವೂ ಕೂಡ ಒಂದು ಸರಿ ಈ ನೆಲಕ್ಕೆ ಕಚ್ಕೊಂಡು ಅಂತಂದರೆ ಅಷ್ಟು ಸುಲಭವಾಗಿ ನೀವು ಕೆಡವೋದೇ ಕಷ್ಟ ಅವನ್ನ. ಅಂಥ ಮರಗಳನ್ನು ಬೆಳೆಸ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳೆಲ್ಲ ಧಾವಂತದಲ್ಲಿರುವಂಥವ್ರು ನಾವೆಲ್ಲ, ನಮಗೆಲ್ಲ ವಿಪರೀತವಾದಂಥ ಅವಸರ. ಬಹುಶಃ ಏನಾದರೂ ಭಗವಂತ ಒಳ್ಳೆ ವರ ಕೊಟ್ಟಬಿಟ್ಟ ಅಂದರೆ ನಾವು BE ಫಸ್ಟ್ ಸೆಮಿಸ್ಟ್ರಲ್ಲಿ ಓದ್ತಿರುವಂಥ ಮಗನನ್ನೇ ಹೆತ್ತು ಬಿಡ್ತೀವಿ ನಾವು. ಅಷ್ಟು ಅವಸರದಲ್ಲಿರುವಂಥ ಜನಗಳು ನಾವು. ಇನ್ನು ಮರಗಳು ನಿಧಾನಕ್ಕೆ ಬೆಳೆದ್ರೆ ನಮಗೆ ಸೇರಿಸ್ಕೊಳ್ಳೋಕೆ ಸಾಧ್ಯನಾ? ಛೇ. ಹಾಗಾಗಿ ಏನು ಅಂತಂದರೆ ಎಲ್ಲ ಕಡೆಗೂ ಗ್ರೀನ್ರಿ ಕಾಣ್ತಿರಬೇಕು. ಆ ಪೋಲನ್ನಾದರೂ ಬರಲಿ, ಅಸ್ತಮನಾದರೂ ಜಾಸ್ತಿ ಆಗಲಿ, ಮರಗಳಾರೋ ಹೊತ್ಕೊಂಡ್ಬಿಡಲಿ, ಅದಕ್ಕೂ ನಮಗೆ ಸಂಬಂಧವೇ ಇಲ್ಲ. ಅಂಥ ಮರಗಳನ್ನು ಬೆಳೆಸಿ ಇವತ್ತು ಬೆಂಗಳೂರನ್ನ ನಾವು ಬಿಡಿ, ಆ ಗ್ರೀನ್ ಸಿಟಿ ಅಲ್ಲ ಇದು, ಒಂದು ಲೆಕ್ಕದಲ್ಲಿ ಏನು ಅಂದರೆ ಇದು ಸಾವಿನ ಸಿಟಿ ಮಾಡ್ತಾಯಿದ್ದೀವಿ. ಅಷ್ಟು ಮರಗಳು ಹೊತ್ಕೊಂಡು ಬೀಳ್ತಾ ಇವೆ. ತಲೆ ಮೇಲೆ ಏನಾದರೂ ಬಿದ್ದರೆ ಗತಿ ಏನಾಗಬೇಕು ಅಂತ ನೋಡ್ತಾ ಇದ್ದೀವಿ. ಎರಡೂ ಕಡೆಗೆ ಒಂದು ಮರದ ಸ್ಥಿತಿಗತಿಗಳನ್ನು ತೋರಿಸ್ತಾ ಇದ್ದೀವಿ. ಇನ್ನೊಂದು ಮರ ಹೊತ್ಕೊಂಡು ಬಿದ್ದಿದೆ, ಅದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಒಬ್ಬ ಹುಡುಗ ಸಾವನ್ನಪ್ಪಿದ್ದಾನೆ, 27 ವರ್ಷದ ಹುಡುಗ. ಅವನಿಗೆ ಮದುವೆ ಆಗಿತ್ತೋ ಇಲ್ವೋ, ಇಡೀ ಕುಟುಂಬ ಅವನ ಮೇಲೆ ಡಿಪೆಂಡ್ ಆಗಿತ್ತೋ ಏನೋ ಗೊತ್ತಿಲ್ಲ. ಪಾಪ ಕೆಲಸ ಆರಿಸ್ಕೊಂಡು ಕುಣಿಗಲ್ದಿಂದ ಇಲ್ಲಿಗೆ ಬಂದಿರುವಂಥವನು, ಕೊರಿಯರ್ನಲ್ಲಿ ಕೆಲಸ ಮಾಡ್ತಿದ್ದ. ನೋಡಿ, ಆ ಹುಡುಗ ಕನಸು ಮನಸ್ಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಮನೆಗೆ ಹೊರಡುವಂಥ ಸಂದರ್ಭದಲ್ಲಿ ಮರ ಇದ್ದಕ್ಕಿದ್ದಂಗೆ ತಲೆ ಮೇಲೆ ಹೊತ್ಕೊಂಡ್ಬಿಡುತ್ತೆ ಅಂತ ಅವನಿಗೆ ಕನಸು ಬಿದ್ದಿರಬೇಕಾ? ಇದು ಹಿಂಗೆ ಮರಗಳು ಅದು ಗಗನಚುಂಬಿ ಥರ ಬೆಳೆದು ನಿಲ್ಕೊಂಡ್ಬಿಡ್ತವೆ, ಆದರೆ ಬೇರಿರಲ್ಲ. ಎಲ್ಲ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾವನೆಗಳ ಥರನೇ ನಾವು ಬೆಳೆಸುವಂಥ ಮರಗಳು ಕೂಡ, ನಮ್ಮ ಭಾವನೆಗಳಿಗೂ ಕೂಡ ಬೇರಿಲ್ಲ, ನೀರಿಲ್ಲ. ಅದೇ ರೀತಿ ಭಾವನೆಗಳನ್ನ ನಾವು ಹೆಂಗೆ ಬೆಳೆಸ್ಕೊತಾ ಇದ್ದೀವಲ್ಲ ಈ ನಗರ ಮಟ್ಟದ ಜನರು, ಅದೇ ರೀತಿ ಮರಗಳಿದೆಯಲ್ಲ, ಮರಗಳಿಗೂ ಕೂಡ ಅದಕ್ಕೆ ನೀರು ಸಿಗ್ಬೋದೇನೋ ಒಂದಿಷ್ಟು ಮಳೆಗಳೇ ಬಂದಂಥ ಸಂದರ್ಭದಲ್ಲಿ, ಆದರೆ ಬೇರಂತೂ ಖಂಡಿತವಾಗಲಿಲ್ಲ. ಅದನ್ನೇ ಹೇಳ್ತಾ ಇದೆ, ಈ ವೈಜ್ಞಾನಿಕ ಮರಗಳನ್ನು ಬೆಳೆಸುವಂಥ ರೀತಿ ಹೆಂಗಿದೆಯಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು. ಆ ಯೋಜನೆ ಈ ಯೋಜನೆ ಅಂದ್ಕೊಂಡು ಇರೋ ಮರಗಳನ್ನೆಲ್ಲ ನಾವು ಬೋಳಿಸಿ ಬಿಸಾಕ್ತೀವಿ. ಅದಾದಮೇಲೆ ನೋಡಿ ಇಂಥ ಮರಗಳನ್ನ ಬೆಳೆಸ್ಬಿಡ್ತೀವಿ. ಈ ಮರಗಳು ನೀವು ಇವತ್ತು ಹಾಕಿ ಇನ್ನು 5 ವರ್ಷಕ್ಕೆ ಕೈ ಸಿಗದಂಗೆ ಮೇಲ್ಗಡೆ ಹೋಗಿರ್ತವೆ, ಅಷ್ಟೆತ್ತರಕ್ಕೆ ಬೆಳೆದಿರ್ತವೆ ಮರಗಳು. ಆದರೆ ಜೋರಾಗಿ ಗಾಳಿ ಬಂತು ಅಂತಂದರೆ ಮುಗಿದೋಯ್ತು ಕತೆ, ಬುಡು ಸಮೇತ ಹೊತ್ಕೊಂಡು ಬೀಳ್ತವೆ. ಇನ್ನು ಬೆಂಗಳೂರಿನ ಜನರದ ಏನು ದುಸ್ಥಿತಿನೋ ಗೊತ್ತಿಲ್ಲ, ದುರ್ದೈವಿಗಳು ಒಂದು ಲೆಕ್ಕದಲ್ಲಿ. ಈ ಹೊರಗಡೆ ಜನಗಳು ನೋಡಿದ್ರೆ ಬೆಂಗಳೂರಲ್ಲಿ ಇದ್ದಾರಪ್ಪ ಅವ್ರಿಗೇನು ಅನ್ನುವಂಥದ್ದು ಇರುತ್ತೆ ಮನೋಭಾವನೆ. ಆದರೆ ಈ ಬೆಂಗಳೂರಲ್ಲಿ ಬದುಕೋರಿಗೆ ಗೊತ್ತಿದೆ ಏನು ಅಂತ. 4 ಹನಿ ಮಳೆ ಬಿದ್ದು ಬಿಡಲಿ ಇವ್ರ ಯೋಗ್ಯತೆಗೆ. ಎಲ್ಲ ಏನು ಈ ಚರಂಡಿಗಳಲ್ಲಿರಲ್ಲ ನೀರು, ರಸ್ತೆ ಮೇಲೆ ಬಂದು ನಿಂತು ಬಿಡುತ್ತೆ ನೀರು. ಅಂಥ ಒಂದು ಸ್ಥಿತಿ ಬೆಂಗಳೂರಲ್ಲಿ. ಆಮೇಲೆ ಟ್ರಾಫಿಕ್ ಜಾಮ್ ಅಂತೂ ಜೀವ ತಿನ್ನುವಂಥ ಟ್ರಾಫಿಕ್ ಜಾಮ್. ಎಷ್ಟರ ಮಟ್ಟಿಗೆ ವೆಹಿಕಲ್ಗಳು ನಿಂತು ಬಿಡ್ತವೆ ಅಂತಂದ್ರೆ ಅಲುಗಾಡೋಕ್ಕಾಗಲ್ಲ, ಅಂಥ ರೀತಿಯಲ್ಲಿ ವೆಹಿಕಲ್ಗಳು ನಿಲ್ಲುವಂಥದ್ದು. ಈ ಬೆಂಗಳೂರಿನ ಜನ ಅಪಾಯದಲ್ಲಿದ್ದಾರೆ ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು. ಈ ರೀತಿ ಅವಸರವಾಗಿ ಬೆಳೆಸುವಂಥ ಮರಗಳು ಒಂದೋ ಹೊತ್ಕೊಂಡ್ಬಿಡ್ತವೆ, ಇಲ್ಲ ಅಂತಂದ್ರೆ ಏನು ಅಂತಂತಂದರೆ ಎತ್ತರಕ್ಕೆ ಬೆಳೆದು ದೊಡ್ಡ ದೊಡ್ಡ ಸ್ಥಳಗಳನ್ನು ಆಕ್ರಮಿಸ್ಕೊಂಡ್ಬಿಡ್ತವೆ. ನಂಬರ್ 2. ಮೂರನೇದೇನು ಅಂತಂತಂದರೆ ಯಾವ ಸಂದರ್ಭದಲ್ಲಿ ಹೆಂಗೆ ಬೀಳ್ತಾವೆ ಹೇಳೋಕ್ಕಾಗಲ್ಲ ಇವು. ಇನ್ನೊಂದಿದೆಯರ ಸಮಸ್ಯೆ, ಈ ಪೋಲನ್ ಇರುತ್ತಲ್ಲ, ಈ ಹೂವು ಎಲೆದು ಇದ್ದಿದ್ದಲ್ಲ, ಅದು ಈ ಬೆಂಗಳೂರಿನ ಮೇನ್ ಆಸ್ತಮಕ್ಕೆ, ಮೇನ್ ಅಲರ್ಜಿಗೆ ಇಂಥ ಮರಗಳೇ ಕಾರಣ ಅನ್ನುವಂಥದ್ದು ಬಹಳ ದುರಂತ ಸಂಗತಿ. ಒಬ್ಬ ಯುವಕ ಸಾವನ್ನಪ್ಪಿದ್ದಾನೆ. ಕಿರಣ್ ಅನ್ನುವಂಥದ್ದು ಈತನ ಹೆಸರು. ಬಹುಶಃ ಏನಂದರೆ ಕುಣಿಗಲ್ಲಿಂದ ಕೆಲಸ ಹುಡುಕೊಂಬಂದಿದ್ದ.
ಅದನ್ನು ನೋಡಿ ಪಾಪ ಎಂಥ ಸ್ಥಿತಿಯ ಒಂದು. ಬನ್ನಿ ಗೌತಮ್ ನಮ್ಮ ಪ್ರತಿನಿಧಿ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗೌತಮ್, ಗಮನಿಸ್ತಾ ಇದ್ದೀವಿ, ನಾನು ಹೇಳ್ತಾ ಇದ್ದೆ ಬೆಂಗಳೂರಿನ ಸ್ಥಿತಿಗತಿಗಳ ಬಗ್ಗೆ, ಬೆಂಗಳೂರಿನ ಈ ದರಿದ್ರ ಮನಸ್ಥಿತಿಯ ಬಗ್ಗೆ. ಇದ್ದಕ್ಕಿದ್ದಂಗೆ ಎತ್ತರ ಬೆಳೆದು ಬಿಡಬೇಕು ಅನ್ನುವಂಥ ಮರಗಿಡಗಳನ್ನು ಬೆಳೆಸಿ ನಾವು ಮೈಮೇಲೆ ಎಳ್ಕೊಳ್ತೀವಲ್ಲ ಸಾವನ್ನು, ಅದರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಪೋಲನ್ ಬಗ್ಗೆ ಮಾತಾಡ್ತಾ ಇದ್ದೆ. ನೋಡಿ, ಎಲ್ಲೋ ಕೆಲಸ ಹುಡ್ಕೊಂಬಂದಿರೋಂಥ ಹುಡುಗ ಈಗ ಶವವಾಗಿ ಊರಿಗೆ ಹೋಗ್ತಾ ಇದ್ದಾನೆ ಅಂತ ಸ್ಥಿತಿ. ಏನು ಈ ಹುಡುಗನ ಬಗ್ಗೆ ಏನಿದೆ ಡೀಟೇಲ್ಸ್? ಎಸ್, ಖಂಡಿತವಾಗಲೂ ಕೂಡ ರಂಗನಾಥ್, ಇವತ್ತು ಬೆಂಗಳೂರಿನಲ್ಲಿ ಸುರಿದಂತಹ ಮೊದಲ ಮಳೆಗೆನೆ ಒಂದು ಬಲಿಯಾಗಿರುವಂತದ್ದು ಕೂಡ ಒಂದು ಬೇಸರದ ಸಂಗತಿನಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ತಾನೇ ಬೆಂಗಳೂರಿನಲ್ಲಿ ಸಾಕಷ್ಟು ಹೀಟ್ ನಲ್ಲಿ ಇರುವಂತಹ ಬೆಂಗಳೂರಿನಲ್ಲಿ ಇವತ್ತು ಮಳೆ ಕೂಡ ಬಿದ್ದಿರುವಂತದ್ದು. ಆದ್ರೆ ಈ ಮೊದಲ ಮಳೆಗೆನೆ ಈ ಒಂದು ಬಲಿ ಕೂಡ ಆಗಿರುವಂತದ್ದು ಕೂಡ ಒಂದು ರೀತಿಯಲ್ಲಿ ಬೇಸರವನ್ನ ಕೂಡ ತರಿಸಿರುವಂತದ್ದು. ಅದು ಕೂಡ ಬೆಂಗಳೂರಿನಲ್ಲಿರುವಂತಹ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಲುಂಬಿನಿ ಗಾರ್ಡನ್ ಬಳಿ ಮರ ಒಂದು ಬೈಕ್ ಸವಾರನ ಮೇಲೆ ಬಿದ್ದು ಬೈಕ್ ಸವಾರನಾಗಿರ್ತಕ್ಕಂತಹ ಕಿರಣ್ ಎನ್ನುವನು ಸಾವನ್ನಪ್ಪಿದ್ದಾನೆ. ಆತ ಮೂಲತಃ ಕುಣಿಗಲ್ ಮೂಲನಾಗಿದ್ದು ಇವತ್ತು ಏನು ಕೊರಿಯರ್ ಬಾಯ್ ಕೆಲಸ ಮಾಡ್ತಾನೆ. ಅಂದ್ರೆ ಇವತ್ತು ಕೆಲಸವನ್ನ ಮುಗಿಸಿ ಬೇಗ ಮನೆಗೆ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಒಂದು ರಸ್ತೆಯಲ್ಲಿ ಬರಬೇಕಂತ ಸಂದರ್ಭದಲ್ಲಿ ಸಿಗ್ನಲ್ ಅಲ್ಲಿ ನಿಂತ್ಕೊಂಡಂತ ಸಂದರ್ಭದಲ್ಲಿ ಈ ಒಂದು ಮರ ಬಿದ್ದಿದೆ ಅನ್ನುವಂಥದ್ದು ಇದೀಗ ಸ್ಥಳೀಯರು ಹೇಳ್ತಾ ಇರುವಂತಹ ಮಾತು. ಆ ವೇಳೆ ಆ ಘಟನೆಯಲ್ಲಿ ಮರ ಏನು ಮೈ ಮೇಲೆ ಬಿದ್ದಿರುವಂತಹ ಪರಿಣಾಮವ ಅವರು ತೀವ್ರ ರಕ್ತಸ್ರಾವ ಆತ ಅಲ್ಲೇ ಸಾವನ್ನಪ್ಪಿದ್ದಾನೆ. ಗೌತಮ್, ನಿಮ್ಮ ಧ್ವನಿ ಕೇಳ್ತಾ ಇಲ್ಲ, ಮತ್ತೆ ನಾನು ಸಂಪರ್ಕ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅವ್ರು ಹೇಳ್ತಾ ಇದ್ರು ಏನಂತಂದರೆ ಪಾಪ ಕೆಲಸ ಹುಡ್ಕೊಂಬಂದಿರುವಂಥ ಹುಡುಗ ಬೆಂಗಳೂರಲ್ಲಿ ಇನ್ನೊಂದಿಷ್ಟು ಇರುತ್ತೆ ಜನಗಳಿಗೆ. ಏನು ಅಂತಂದರೆ ಈ ಯಾವುದಾದ್ರೂ ಈ ಹಾಲಿಡೇಸ್ ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಕೆಲಸ ಬೇಗ ಮುಗಿಸಿ ಮನೆಗೆ ಹೋಗಬೇಕು ಅಂತೇಳಿ ಅಂತ ಪಾಪ ಇವನು ಬೇಗನೆ ಕೆಲಸ ಮುಗಿಸಿ ಬೇಗನೆ ಹೊರಟಿದ್ದ. ಆದರೆ ಸಾವು ಕೂಡ ಬೇಗನೆ ಇವನನ್ನು ಎಳ್ಕೊಂಬಿಡ್ತು. ನೋಡಿ ಎಂಥ ಒಂದು ದುಸ್ಥಿತಿ. ಅದರಲ್ಲೂ ಈ ಲುಂಬಿನಿ ಗಾರ್ಡನ್ನ ಸಮೀಪದಲ್ಲಿ ಸಿಗ್ನಲಲ್ಲಿ ನಿಂತ್ಕೊಂಡಿದ್ದಂಥ ಹುಡುಗ ಮನಸ್ಸಲ್ಲೂ ಅಂದ್ಕೊಂಡಿರ್ತಾನ. ಅದೇನು ಕನಸುಗಳಿತ್ತೋ, ಅದೇನು ಕನವರಿಕೆಗಳಿತ್ತೋ, ತಲೆ ಮೇಲೆ ಮರ ಬಿದ್ದಿದ್ದು ಕೂಡ ಗೊತ್ತಾಗಲಿಲ್ಲ. ಇದ್ದಕ್ಕಿದ್ದಂಗೆ ಆ ಬಿದ್ದಂಥ ಏಟಿಗೆ ಅಲ್ಲೇ ಆತ ಶವವಾಗಿ ಹೋಗ್ಬಿಟ್ಟ. ನಾವು ಆ ದೃಶ್ಯಗಳನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಭಾಳ ದುರಂತ ಸ್ಥಿತಿ. ಇನ್ನೊಂದು ಕಡೆ ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಮಳೆ ನೋಡ್ತಾ ಇದ್ದೀವಿ ನಾವು. ಈ ಆರ್ ಟಿ ನಗರದ ಭಾಗದಲ್ಲಿ ತೋರಿಸ್ತಾ ಇದ್ದೀವಿ, ಲಿಂಬಿನಿ ಗಾರ್ಡನಲ್ಲಿ ತೋರಿಸ್ತಾ ಇದ್ದೀವಿ. ಈ ವೆಹಿಕಲ್ಗಳು ನಿಂತಿವೆಯಲ್ಲ ನೋಡಿ. ಈಗ ಏನಾದರೂ ಈ ಬೆಂಗಳೂರಿಗೆ ಒಂದೊಂದು ನೆಲೆ ಬೆಲೆ ಗುರಿ ಏನಾದರೂ ಇದೆ ಅನ್ಸುತ್ತೆ ಇದನ್ನು ನೋಡಿದ್ರೆ. ಒಂದು ನೋಡಿ, ನಾಲ್ಕು ಹನಿ ಮಳೆ ಎಷ್ಟು ತನಕ ಬಿದ್ದಿದೆಯಪ್ಪ ಮಳೆ? ಅರ್ಧ ಗಂಟೆ ಹೊಡೆದಿದೆ. ಅರ್ಧ ಗಂಟೆ ಒಳಗೆ ಈ ಪಾಟಿ ನೀರು ನಿಂತ್ಕೊಂಡ್ಬಿಟ್ರೆ ವೆಹಿಕಲ್ಗಳು ಮುಕ್ಕಾಲು ಭಾಗ ಮುಳ್ಕೊಂಡೋಗೋಂಥ ಹಂತಕ್ಕೆ ಬಂದಿದೆ ಅಂತಂದರೆ ಒಂದಲ್ಲ ಒಂದು ದಿವಸ ಬೆಂಗಳೂರನ್ನ ಮುಳುಗಿಸ್ತೀವಿ ನಾವು ಅನ್ನೋದರ ಸ್ಪಷ್ಟ ಸೂಚನೆ ಇದೆ ಅಷ್ಟೇನೆ. ಇದು ಆರ್ ಟಿ ನಗರದ ಸ್ಥಿತಿಗತಿ. ಈ ಹಳೆಯ ಭಾಗಗಳನ್ನು ಹೊರತುಪಡಿಸಿದ್ರೆ ಇನ್ನು ಎಲ್ಲ ಕಡೆಗೆ ನಮ್ಮಲ್ಲೊಂದು ರೋಗ ಒಂದೇನು ಅಂದರೆ ನಾವು ಮರ ಬೆಳೆಸ್ದಂಗೂ ಆಗಿರಬೇಕು, ಆ ಮರಗಳು ಆಗಿರಬಾರ್ದು ಅಂತ. ಹೀಗಾಗಿ ಅಂತಂದು ಏನು ಅಂದರೆ ಈ ನೀರಿಲ್ದಿರೋ ಭಾಗದಲ್ಲೂ ಕೂಡ ಜನ ಮರ ಬೆಳೆಸಬೇಕು ಅನ್ನೋಂಥ ಹುಚ್ಚಿನಿಂದ ಬರೀ ಇಂಥ ಮರಗಳನ್ನು ಬೆಳೆಸಿ ಇರೋ ನೀರನ್ನು ಕಳ್ಕೊಂಬಿಟ್ರು. ಅಂಥ ಒಂದು ಸ್ಥಿತಿ. ನೀಲಗಿರಿ ಮರಗಳನ್ನು ಬೆಳೆಸುವಂಥ ಹುಚ್ಚು ಬಂದುಬಿಟ್ಟಿತ್ತು ಒಂದು ಸ್ವಲ್ಪ ದಿವಸ. ಇನ್ನು ಈ ಮರಗಳಿವೆಯಲ್ಲ, ಈ ಮರಗಳೆಲ್ಲ ಇವು ಬೇರೆ ದೇಶದಿಂದ ಆಮದಾಗಿರುವಂಥ ಮರಗಳು, ಇವು ಲೋಕಲ್ ಮರಗಳಲ್ಲ ಇವು. ಅಂದರೆ ನೀವು ಎಲ್ಲೋ ಹೆಂಗೆ ಗೊತ್ತಾ, ಯಾವುದೋ ಬೇರೆ ದೇಶದ ಮಕ್ಕಳನ್ನ ತಗೊಂಬಂದು ನಾವು ಸಾಕಿದಂಗೆ, ಅವಕ್ಕೆ ಹಿಂದೆ ಗೊತ್ತಿರಲ್ಲ ಮುಂದೆ ಗೊತ್ತಿರಲ್ಲ ಅಂಥ ಸ್ಥಿತಿ. ಎಂಥ ಒಂದು ಸ್ಥಿತಿ ನೋಡಿ. ಪಾಪ ಹುಡುಗ ಏನು ಕನವರಿಕೆಗಳನ್ನ ಇಟ್ಕೊಂಬಂದಿದ್ನೋ ಏನೋ, ಅವನು ಇದ್ದಕ್ಕಿದ್ದಂಗೆ ಅವನು ಶವವಾಗಿ ಮನೆಗೆ ಹೋಗ್ತಾನೆ ಅಂತಂದರೆ ಎಷ್ಟು ಹೊಟ್ಟೆ ಉರಿದು ಹೋಗ್ಬೇಕು ಅವ್ರ ಮನೆಯಲ್ಲಿ. ನಾವು ಆರ್ ಟಿ ನಗರ, ಜೆ ಸಿ ನಗರ, ಜಯಮಹಲ್, ಬೆಂಗಳೂರಿನ ಹಲವೆಡೆ ಆ ಸಂಚಾರ ಅಸ್ತವ್ಯಸ್ತಗೊಂಡಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ನಾವು ನೋಡ್ತಾ ಇದ್ದೀವಿ ಈ ಮರಗಳ ಒಂದು ಕಡೆಗೆ ಮರ ಬಿದ್ದಿರುವಂಥದ್ದು, ಇನ್ನೊಂದು ಕಡೆಗೆ ಎಲ್ಲಿ ನೋಡಿದ್ರು ಟ್ರಾಫಿಕ್ ಜಾಮ್ ಆಗಿರುವಂಥದ್ದು, ಎಲ್ಲ ಕಡೆಗೆ ನೀರು ತುಂಬಿರುವಂಥದ್ದು, ಕಾಚರಕನಹಳ್ಳಿಯ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ನೋಡಿ, ಎಲ್ಲೆಲ್ಲಿ ವೆಹಿಕಲ್ಗಳು ನಿಂತಿವೆಯಲ್ಲ ಅಲ್ಲೆಲ್ಲ ಅರ್ಧರ್ಧ ಮುಕ್ಕಾಲು ಭಾಗ ವೆಹಿಕಲ್ಗಳು ಮುಳ್ಕೊಂಡು ಹೋಗಿರುವಂಥದ್ದು. ಇದು ಬೆಂಗಳೂರಿನ ಸ್ಥಿತಿ. ಇನ್ನು ಇಂಥ ಬ್ರಿಡ್ಜ್ಗಳ ಬಗ್ಗೆ ನಾವು ಹೇಳಲೇಬೇಕು. ಇದು ಪುಲಿಕೇಶಿ ನಗರದ ನಾವು ಇದನ್ನು ತೋರಿಸ್ತಾ ಇದ್ದೀವಿ, ಅಂಡರ್ ಪಾಸ್ ತೋರಿಸ್ತಾ ಇದ್ದೀವಿ. ಈ ತಲೆ ಇಲ್ದಿರೋರು ಯಾರಾದರೂ ಇದ್ದಾರೆ ಅಂತಂತಂದರೆ ಅವ್ರು ಅಂಡರ್ ಪಾಸ್ ಮಾಡಿರ್ತಾರೆ ಅಂತ ಅರ್ಥ. ನಮ್ಮಲ್ಲೊಬ್ಬರು ದಿ ಗ್ರೇಟ್ ಕಮಿಷನರ್ ಇದ್ದರು BBMP BDAನಲ್ಲಿ. ತಲೆ ಇಲ್ಲದ ಒಬ್ಬ ಮನುಷ್ಯ. ಆ ಮನುಷ್ಯನ ತಲೆಯಲ್ಲಿ ಬಂದಂಥ ಜಗತ್ತಿನ ಅದ್ಭುತವಾದಂಥ ಐಡಿಯಾ ಅಂತಂತಂದರೆ ಇಂಥ ಅಂಡರ್ ಪಾಸ್ಗಳು ಮಾಡೋದು. ಈ ಸಣ್ಣ ಏನು ಅಂದರೆ ಇಲಿ ಕಿವಿ ಥರ ಅಂಡರ್ ಪಾಸ್ ಮಾಡಿ ಇವ್ರ ಯೋಗ್ಯತೆಗೆ ಹೆಂಗೆ ಅಂದರೆ ನೀರು ಹೆಂಗೆ ತುಂಬುತ್ತದರಲಿ ಅಂತಂತಂದರೆ ನೀವೇನಾದರೂ ಮಧ್ಯದಲ್ಲೂ ಸಿಕ್ಕೊಂಬಿಟ್ರೆ ಯಾವುದೋ ದೊಡ್ಡ ಬಾವಿಗೆ ಬಿದ್ದಂಗೆ ಲೆಕ್ಕ. ಆ ಕಡೆಯಿಂದನೂ ನೀರಿಳಿಯುತ್ತೆ, ಈ ಕಡೆಯಿಂದನೂ ನೀರಿಳಿಯುತ್ತೆ.
ಒಂದು ನೀರನ್ನ ಕಳಿಸೋಕೆ ಕೂಡ ಒಂದು ವ್ಯವಸ್ಥೆ ಮಾಡೋದನ್ನು ಅಂಡರ್ ಪಾಸ್ಗಳು ಮಾಡಿರುವಂಥದ್ದು. ನಮ್ಮ ಈ ವಿಶ್ವೇಶ್ವರಯ್ಯನವರು ಹುಟ್ಟಿರುವಂಥ ನಮ್ಮ ನಾಡಲ್ಲಿ ಎಂತೆಂಥ ತಲೆ ಇಲ್ದಿರೋರು ಹುಟ್ಟಿದ್ರು ಅನ್ಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ ಇವೆಲ್ಲ ಇವು. ಈ ಅಂಡರ್ ಪಾಸ್ಗಳಲ್ಲಿ ದಯವಿಟ್ಟು ಈ ಮಳೆ ಬಂದಂಥ ಸಂದರ್ಭದಲ್ಲಿ ಏನಾದ್ರು ಹೋದ್ರಿ ಅಂತಂದರೆ ನಿಮ್ಮ ಮನೆ ಕಣ್ಣೀರ ಗಡದಲ್ಲಿ ತುಂಬಿ ತುಳುಕ್ತು ಅಂತ ತಿಳ್ಕೊಂಬಿಡಿ, ಕೊಚ್ಕೊಂಡು ಹೋಯ್ತು ಅಂತ ತಿಳ್ಕೊಂಬಿಡಿ. ಯಾವ ಟೈಮಲ್ಲಿ ಜೀವ ತಿಂತವೆ ಅಂತ ಹೇಳೋಕ್ಕಾಗಲ್ಲ ಇವು. ಯಾರಾದರೂ ವೆಹಿಕಲ್ಗಳನ್ನ ಇಲ್ಲಿ ಹೊರಗಡೆ ತರಕ್ಕೆ ಸಾಧ್ಯನಾ, ಹೊರಗಡೆ ಹೋಗೋಕ್ಕೆ ಸಾಧ್ಯನಾ? ಕೆಲವೊಂದಂತೂ ಇಲಿಯ ಬಿಲುಗಳ ಥರ ಕೊರೆದು ಬಿಟ್ಟಿದ್ದಾರೆ ಹಂಗನೇ. ಇವ್ರಿಗೇನು ತಲೆ ಇಲ್ವ ಇಂಥದ್ದು ಮಾಡೋರಿಗೆ? ಬೆಂಗಳೂರನ್ನ ಯಾರಾದರೂ ಬಂದು ವಿದೇಶಿಗರು ಯಾರಾದರೂ ಬಂದು ನೋಡಿಬಿಟ್ರೆ ಬೆಂಗಳೂರನ್ನ ಕಟ್ಟರ ರೀತಿಗೆ ಅಷ್ಟೇ ಮೂರ್ಛೆ ಹೋಗಿಬಿಡ್ತಾರೆ, ಅಂಥ ಸ್ಥಿತಿ. ಆ ಪುಲಿಕೇಶಿ ನಗರದೊಂದು ಅಂಡರ್ ಪಾಸು ಇವ್ರಿಗೆ ನಮ್ಮ ಯೋಗ್ಯತೆಗಳು ಎಷ್ಟಿದೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ಗೆ ನೋಡಿ ಇವೆಲ್ಲ. ಒಂದು ಕಡೆಗೆ ಲುಂಬಿನಿ ಗಾರ್ಡನ್ ಬಳಿ ಬಿದ್ದಿರುವಂಥ ಮರ, ಜೀವ ತೆಗೆದಿರುವಂಥ ಮರದ ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆಗೆ ಈ ಕಾಚರಕನಹಳ್ಳಿಯಲ್ಲಿ ಈ ವೆಹಿಕಲ್ಗಳನ್ನು ಮುಳ್ಕೊಂಡು ಹೋಗಿರುವಂಥ ವೆಹಿಕಲ್ಗಳನ್ನ ಎತ್ತೆತ್ತಿ ನಿಲ್ಲಿಸುವಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಆ ಮನುಷ್ಯ ನಡ್ಕೊಂಡು ಹೋಗ್ತಾ ಇದ್ದಾನೋ ಆ ನಡ್ಕೊಂಡು ಹೋಗಿರೋನಿಗೂ ಜೊತೆಗೆ ಆ ನೀರಲ್ಲಿ ಬಿದ್ದು ಒದ್ದಾಡ್ತಾ ಇದೀವಲ್ಲ ವೆಹಿಕಲ್ಗಳಿಗೂ ಏನು ವ್ಯತ್ಯಾಸ ಇಲ್ಲ. ಯಾವ ಟೈಮಲ್ಲಿ ಯಾರಿಗೆ ಏನು ಬೇಕಾದ್ರೂ ಆಗ್ಬೋದು ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇನ್ನೊಂದು ಕಡೆಗೆ ಈ ಪುಲಿಕೇಶಿ ನಗರದಲ್ಲಿ ಒಂದು ಅಂಡರ್ ಪಾಸಲ್ಲಿ ಬಂದುಬಿಟ್ರೆ ಯಾವುದೋ ಧೈರ್ಯದಿಂದ ಆ ಆಟೋ ಹಿಂದಕ್ಕೆ ಹೋಗ್ತಿಲ್ಲ ಮುಂದಕ್ಕೆ ಹೋಗ್ತಿಲ್ಲ ಅಂಥ ಸ್ಥಿತಿ. ಪಾಪ ಅವನೇನಲ್ಲಿ ಇಳಿದ್ಬಿಟ್ಟು ಆಟೋ ಎಳೆಯೋಕ್ಕೆ ಸಾಧ್ಯನಾ? ಮಧ್ಯದಲ್ಲಿ ಒಂದು ನಿಂತ್ಬಿಟ್ಟಿಯಾನೆ. ದೇವರೇ ಕಾಪಾಡಬೇಕು. ಇನ್ನು ಸ್ವಲ್ಪ ಹೊತ್ತಾದರೆ ಪೂರ್ತಿ ನೀರು ತುಂಬಿಡುತ್ತೆ. ಎಂಥ ಸ್ಥಿತಿ ನೋಡಿ. ಈ ಬೆಂಗಳೂರಲ್ಲಿ ಕೆಲವೊಂದು ಡೇಂಜರ್ಸ್ ಝೋನ್ಗಳಿದೆ, ಕೆಲವೊಂದು ಭಾಳ ಸೂಕ್ಷ್ಮ ಝೋನ್ಗಳು ಕೆಲವೊಂದು. ನೀವು ಏನಾದರೂ ಆ ಭಾಗಕ್ಕೆ ಹೋಗಬೇಕು ಅಂದರೆ ನೀವು ಹತ್ತಾರು ಸರಿ ಯೋಚನೆ ಮಾಡಬೇಕು ಅಂಥ ಒಂದು ಸ್ಥಿತಿ. ಬನ್ನಿ, ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ನೋಡ್ತಾ ಇದ್ದೀವಿ ಬೆಂಗಳೂರಿನ ಜನರ ಹಣೆ ಬರಹ ಹೆಂಗಿದೆ ಅಂತೇಳಿ ಅಂತ. ಒಂದು ಕಡೆಗೆ ಪುಲಿಕೇಶಿ ನಗರದಲ್ಲಿ ಈ ಒಂದು ಆಟೋ ಬಂದು ಸಿಕ್ಕೊಂಡಿದೆ, ಪಾಪ ಅವನು ಎಳಿತಾ ಇದ್ದಾನೆ, ಮುಂದಕ್ಕೆ ಹೋಗ್ತಿಲ್ಲ ಹಿಂದಕ್ಕೆ ಹೋಗ್ತಿಲ್ಲ ಅಂತ ಒಂದು ಸ್ಥಿತಿ. ಇನ್ನು ಕಾಚರಕನಹಳ್ಳಿನಲ್ಲಿ ಹೆಂಗೆ ವೆಹಿಕಲ್ ನಿಲ್ಲಿಸಿದ್ರು ಅವೆಲ್ಲ ಮುಕ್ಕಾಲು ಭಾಗ ಮುಳ್ಕೊಂಡು ಹೋಗಿರುವಂಥದ್ದು. ಇನ್ನು ಲುಂಬಿನಿ ಗಾರ್ಡನ್ನಲ್ಲಂತೂ ದುರಂತ ಸ್ಥಿತಿ ಬಿಡಿ. ಯಾಕಂದರೆ ಪಾಪ ಸಿಗ್ನಲಲ್ಲಿ ಕಾಯ್ತಾ ಇದ್ದಂಥ ಒಬ್ಬ ಹುಡುಗನ ಮೇಲೆ ಮರನೇ ಹೊತ್ಕೊಂಬಿತ್ತು, ಅಲ್ಲೇ ಶವ ಆಗಿಬಿಟ್ಟ ಅವನು. ಬೆಂಗಳೂರಿನ ಸ್ಥಿತಿಗತಿಗಳು ಹೆಂಗಿದೆ ಮುತ್ತಪ್ಪ? ರಂಗನಾಥ್, ಏನು ಬೆಂಗಳೂರಿನಲ್ಲಿ ಕೇವಲ 15ರಿಂದ 20 ನಿಮಿಷಗಳ ಕಾಲ ಸುರಿದಂತಹ ಮಳೆಯಿಂದಾಗಿ ಭಾರಿ ಅನಾಹುತ ಸೃಷ್ಟಿಸಿದೆ. ಭಾರಿ ಅನಾಹುತವೂ ಕೂಡ ಆಗಿದೆ. ಒಟ್ಟು 13 ಮರಗಳು ಧರೆಗುಳಿದೆ. ಓರ್ವ ವ್ಯಕ್ತಿ ಕೂಡ ಈಗ ಸಾವನ್ನಪ್ಪಿರುವಂತದ್ದು. ಜಯನಗರ ಸೇರಿದಂತೆ ಬೆಂಗಳೂರಿನ ಹಲವೆಡೆ ಭಾರಿ ಮಳೆ ಕೂಡ ಆಗಿತ್ತು. ಕೇವಲ 15 ನಿಮಿಷ ಇದೊಂದು ಮಳೆ ಆಗಿತ್ತು. ಯಾಕಂದ್ರೆ ಟ್ರಫ್ ಮೋಡ್ಗಳು ನಿರ್ಮಾಣ ಆಗಿರುವಂತಹ ಕಾರಣಕ್ಕಾಗಿ ಬೆಂಗಳೂರು ಸೇರಿದಂತೆ ಬೆಂಗಳೂರಿನ ಹಲವೆಡೆ ಕೂಡ ಮಳೆ ಆಗಿತ್ತು. ಈ ಮಳೆಯಿಂದಾಗಿ ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸಿವೆ. ನಾಳೆ ಕೂಡ ಈ ಮಳೆ ಮುಂದುವರಿಯುವಂತಹ ಸಾಧ್ಯತೆ ಇದೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಈಗ ಮಾಹಿತಿಯನ್ನ ನೀಡಿದೆ. ಆದ್ರೆ ಬಿಬಿಎಂಪಿ ಕೂಡ ಈ ಒಂದು ಮಳೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರು. ಆದ್ರೆ ಈ ಒಂದು ಘಟನೆಗಳನ್ನ ನೋಡ್ತಾ ಇದ್ರೆ ಬಿಬಿಎಂಪಿ ಯಾವುದೇ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿಲ್ಲ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಅಂಡರ್ ಪಾಸ್ ಗಳಾಗಿರಬಹುದು, ಜೊತೆಗೆ ಒಣಗಿರುವಂತಹ ಮರಗಳು ಎಲ್ಲವೂ ಕೂಡ ಈಗ ಧರೆಗೆ ಉರುಳಿದೆ. ಇನ್ನೊಂದು ಕಡೆ ತಗ್ಗು ಪ್ರದೇಶಗಳಿಗೆ ಕೂಡ ಈಗ ಮಳೆ ನೀರು ನುಗ್ಗಿದೆ. ಜೊತೆಗೆ ರಾಜಕಾಲುವೆ ಕೂಡ ತುಂಬಿ ಈಗ ರೋಡ್ಗಳ ಮೇಲೆ ಬರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಬಿಬಿಎಂಪಿ ಪೂರ್ವ ಸಿದ್ಧತೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಇಂತಹ ಘಟನೆಗಳು ಕೂಡ ನಡೀತಾ ಇರಲಿಲ್ಲ. ಆದ್ರೆ ಬಿಬಿಎಂಪಿಯ ನಿರ್ಲಕ್ಷ್ಯದಿಂದಾಗಿ ಇಂತಹ ಒಂದು ಅನಾಹುತಗಳು ಸಂಭವಿಸಿವೆ ಅಂತ ಕೂಡ ನೇರವಾಗಿ ಹೇಳ್ಬೋದು. ಯಾಕಂದ್ರೆ ಒಣಗಿರುವಂತಹ ಮರಗಳನ್ನ ಕಟ್ ಮಾಡಿ ಅಂತ ಈ ಹಿಂದಿನೂ ಕೂಡ ಜನ ರಿಕ್ವೆಸ್ಟ್ ಅನ್ನ ಕಳಿಸಿದ್ರು. ಆದ್ರೆ ಬಿಬಿಎಂಪಿ ಬೇಜವಾಬ್ದಾರಿಯಿಂದ ಹಾಗೆ ಕೂತಿತ್ತು. ಹೀಗಾಗಿ ಇವತ್ತು ನಾಗವರ ಬಳಿ ಇರುವಂತಹ ಲುಂಬಿನಿ ಗಾರ್ಡನ್ ನಲ್ಲಿ ನೀಲಗಿರಿ ಮರ ಒಂದು ಬಿದ್ದು ಒಬ್ಬ ವ್ಯಕ್ತಿ ಕೂಡ ಈಗ ಮೃತಪಟ್ಟಿರುವಂತದ್ದು. ಜೊತೆಗೆ ನಾಳೆ ಕೂಡ ಈ ಒಂದು ಮಳೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಜೊತೆಗೆ ಮೊದಲ ಹಂತದ ಒಂದು ಚುನಾವಣೆ ಇರುವಂತಹ ಕಾರಣಕ್ಕಾಗಿ ಮತದಾನ ಮಾಡುವಂತಹ ಜನರಿಗೆ ಮಳೆ ಅಡ್ಡಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನಾನು ಹೇಳ್ತಾ ಇದ್ದೆ ಬೆಂಗಳೂರಿನ ಸ್ಥಿತಿಗತಿಗಳು ಹೆಂಗಿರ್ತವೆ ಅಂತಂತಂದರೆ, ಶಿವಾನಂದ ಸರ್ಕಲಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ಇದೆ, ಅಲ್ಲಿ ಕೆಳಗಡೆಗೆ ನೀರು ನಿಂತಿರುತ್ತೆ, ನೋಡಬೇಕು ನೀವು. ಬಸ್ಸಿನ ಅರ್ಧ ಭಾಗ, ಬಸ್ಸಿನ ಮುಕ್ಕಾಲು ಭಾಗ ನೀರು ನಿಲ್ಲುವಂಥದ್ದು. ಎಂಥ ಒಂದು ಸ್ಥಿತಿ ನೋಡಿ. ಇನ್ನೊಂದು ಬೆಂಗಳೂರಿನಲ್ಲಿ ಒಂದು ಈಜಿಪುರ ಅಂತ ಇದೆ, ಅಲ್ಲಿ ಬದುಕಬೇಕು ಅಂದರೆ ನಿಮಗೆ ಕಂಪಲ್ಸರಿ ಈಜು ಬರಬೇಕು, ಅಂಥ ಒಂದು ಸ್ಥಿತಿ. ಬೆಂಗಳೂರಿನಲ್ಲಿ ಕೆಲವೊಂದು ಭಾಳ ಡೇಂಜರಸ್ ಝೋನ್ಗಳಿದೆ. ನಮ್ಮ ಅಧಿಕಾರಿಗಳು, ನಮ್ಮ ನಾಯಕರುಗಳು ಅದೇನು ನಿದ್ದೆ ಹೊಡಿತಾ ಇದ್ದಾರೋ ಅವ್ರಿಗೇನೋ ಗೊತ್ತಿಲ್ಲ ಬಹುಶಃ. ಯಾಕಂದರೆ ಅವ್ರ ಮನೆಯವರು, ಅವ್ರ ಮಕ್ಕಳು ಯಾರು ಹಿಂಗೆಲ್ಲ ಸಿಕ್ಕಕೊಂಡು ಸತ್ತಿಲ್ಲ ಪಾಪ. ಹಾಗಾಗಿ ಅವ್ರಿಗಿನ್ನೂ ಅದರ ಸೀರಿಯಸ್ನೆಸ್ಸು ಅರ್ಥ ಆಗಿಲ್ಲ.